ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಾಗಿರುವಂತಹ ಮಹದೇವಪ್ಪ ಅವರು ರೋಷಾವೇಶಗೊಂಡಿದ್ರು ಅನ್ನೋದು ಈಗ ಸಿಗ್ತಾ ಇರುವಂತ ಈ ಕ್ಷಣದ ಬ್ರೇಕಿಂಗ್. ಸಂಪುಟ ಸಭೆಯಲ್ಲಿ ಮಹದೇವಪ್ಪ ಅವರು ಕೋಪಗೊಂಡಿದ್ದಾರೆ, ಜೋರಾಗಿ ಕೂಗಾಡಿದ್ದಾರಂತೆ. ಸಚಿವ ಮಹದೇವಪ್ಪ ಅವರು ಎಸ್ಸಿಪಿ ಟಿಎಸ್ಪಿ ಹಣ ನೀಡದ ಹಿನ್ನೆಲೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುದಾನ ಹಂಚಿಕೆ ಮಾಡೋದು ಯಾಕೆ? ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಬೇರೆ ಕಡೆ ಬಳಕೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಹದೇವಪ್ಪ ಅವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರೋಷಾವೇಶ ಆಗಿದ್ದಾರೆ. ಓಕೆ, ಈ ದುಡ್ಡನ್ನ ಬೇರೆ ಕಡೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಅನೇಕ ದಿನಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತಲ್ವಾ? ಆಗ್ಲೇ ಪ್ರಶ್ನೆ ಮಾಡಬಹುದಿತ್ತು, ಆದ್ರೆ ಮಹದೇವಪ್ಪ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಏನ್ ಕಾರಣ? ಬಾಬು, ಪ್ರಮುಖವಾಗಿ ಎಸ್ಸಿಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಒಂದು ಜನರ ಅನುಕೂಲಕ್ಕಾಗಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ಗಂಗಾ ಕಲ್ಯಾಣ ಯೋಜನೆಗೆ ಈಗ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಈಗ ಜಾರಿಯಾಗಿರ್ತಕ್ಕಂಥ ಫಲಾನುಭವಿಗಳು ಏನಿದಾರಲ್ಲ, ಈಗ ಅರ್ಹ ಫಲಾನುಭವಿಗಳು, ಇವರಿಗೆ ಈಗ ಮೋಟಾರ್ ಪಂಪ್ ಮತ್ತೆ ಬೋರನ್ನು ಕೊಡಿಸೋ ನಿಟ್ಟಿನಲ್ಲಿ ಈಗ ಅವರಿಗೆ ಅನುಮತಿಯನ್ನ ಕೊಡಬೇಕಾಗಿದೆ. ಅನುಮತಿಯನ್ನ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಬೇಕು. ಈಗ ಅನುಮತಿ ಮತ್ತೆ ಹಣಕಾಸು ಅನುಮತಿ ಆಗಿದೆ. ಈಗ ಹಣಕಾಸನ್ನ ರಿಲೀಸ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಜಟಾಪಟಿ. ಅಂದ್ರೆ ಈ ಇಂಧನ ಇಲಾಖೆಯಲ್ಲಿ ಈಗ ಮೋಟಾರ್ ಮತ್ತೆ ಪಂಪ್ಗಳನ್ನ ಕೊಡುವಂತಹ ಜವಾಬ್ದಾರಿ ಇಂಧನ ಇಲಾಖೆದಾಗಿರುತ್ತೆ. ಮತ್ತೆ ಟ್ರಾನ್ಸ್ಫಾರ್ಮರ್ಗಳನ್ನ ಆಯಾ ಫಲಾನುಭವಿಗಳಿಗೆ ಬೋರನ್ನು ಯಾರು ಕೊಡ್ತಿರ್ತಾರೆ ಅವ್ರಿಗೆ ಕೊಡುವಂತದ್ದು ಕೂಡ ಇಂಧನ ಇಲಾಖೆ ಜವಾಬ್ದಾರಿ ಆಗಿರುತ್ತೆ. ಈಗ ಇಲ್ಲಿ ಗುತ್ತಿಗೆದಾರರು ಏನಿರ್ತಾರೆ, ಈ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ಇರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದಾಗಿ ಸಮುದಾಯದ ಅಂದ್ರೆ ಎಸ್ಸಿ ಮತ್ತೆ ಎಸ್ಟಿ ವರ್ಗದ ಜನರಿಗೆ ಫಲಾನುಭವಿಗಳು ಇವರಿಗೆ ಹಣ ಸರಿ ಅಂದ್ರೆ ಇವರಿಗೆ ಈಗ ಬೋರನ್ನ ಕೊಡಿಸ್ಕೊಟ್ರು ಕೂಡ ಅವ್ರಿಗೆ ಈಗ ಸರಿಯಾಗಿ ಮೋಟಾರ್ ಪಂಪ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಅಸಮಾಧಾನವನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಅದರಲ್ಲಿ ಎರಡು ವಿಚಾರಗಳು, ಒಂದು ಅನುದಾನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಜೊತೆಗೆ ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಹೊರ ಹಾಕಿರ್ತಕ್ಕಂಥದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ಹೆಸರನ್ನ ಹೇಳದೆ ಅಂದ್ರೆ ಉಳಿದಂತ ಎಲ್ಲಾ ಸಚಿವರ ಮೇಲೂ ಕೂಡ ನೇರವಾಗಿ ಹೀಗಾದ್ರೆ ಹೇಗೆ ಸಮುದಾಯಕ್ಕೆ ನಾವು ತಲೆ ತೋರಿಸೋದು, ಹೇಗೆ ಸಮುದಾಯದ ಸಚಿವರಾಗಿ ನಾವು ಯಾವ ರೀತಿಯಾಗಿ ಅವರಿಗೆ ಶೋಷಿತರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು, ಇದಕ್ಕೆ ಎಲ್ಲಾ ಇಲಾಖೆ ಸಚಿವರು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಸುರೇಶ್, ಹಾಗೆ ಸಂಪರ್ಕದಲ್ಲೇ ಮತ್ತೊಂದು ಬ್ರೇಕಿಂಗ್. ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಾಗಿರುವಂತಹ ಮಹದೇವಪ್ಪ ಅವರು ರೋಷಾವೇಶಗೊಂಡಿದ್ರು ಅನ್ನೋದು ಈಗ ಸಿಗ್ತಾ ಇರುವಂತ ಈ ಕ್ಷಣದ ಬ್ರೇಕಿಂಗ್. ಸಂಪುಟ ಸಭೆಯಲ್ಲಿ ಮಹದೇವಪ್ಪ ಅವರು ಕೋಪಗೊಂಡಿದ್ದಾರೆ, ಜೋರಾಗಿ ಕೂಗಾಡಿದ್ದಾರಂತೆ. ಸಚಿವ ಮಹದೇವಪ್ಪ ಅವರು ಎಸ್ಸಿಪಿ ಟಿಎಸ್ಪಿ ಹಣ ನೀಡದ ಹಿನ್ನೆಲೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುದಾನ ಹಂಚಿಕೆ ಮಾಡೋದು ಯಾಕೆ? ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಬೇರೆ ಕಡೆ ಬಳಕೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಹದೇವಪ್ಪ ಅವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರೋಷಾವೇಶ ಆಗಿದ್ದಾರೆ. ಓಕೆ, ಈ ದುಡ್ಡನ್ನ ಬೇರೆ ಕಡೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಅನೇಕ ದಿನಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತಲ್ವಾ? ಆಗ್ಲೇ ಪ್ರಶ್ನೆ ಮಾಡಬಹುದಿತ್ತು, ಆದ್ರೆ ಮಹದೇವಪ್ಪ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಏನ್ ಕಾರಣ? ಬಾಬು, ಪ್ರಮುಖವಾಗಿ ಎಸ್ಸಿಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಒಂದು ಜನರ ಅನುಕೂಲಕ್ಕಾಗಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ಗಂಗಾ ಕಲ್ಯಾಣ ಯೋಜನೆಗೆ ಈಗ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಈಗ ಜಾರಿಯಾಗಿರ್ತಕ್ಕಂಥ ಫಲಾನುಭವಿಗಳು ಏನಿದಾರಲ್ಲ, ಈಗ ಅರ್ಹ ಫಲಾನುಭವಿಗಳು, ಇವರಿಗೆ ಈಗ ಮೋಟಾರ್ ಪಂಪ್ ಮತ್ತೆ ಬೋರನ್ನು ಕೊಡಿಸೋ ನಿಟ್ಟಿನಲ್ಲಿ ಈಗ ಅವರಿಗೆ ಅನುಮತಿಯನ್ನ ಕೊಡಬೇಕಾಗಿದೆ. ಅನುಮತಿಯನ್ನ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಬೇಕು. ಈಗ ಅನುಮತಿ ಮತ್ತೆ ಹಣಕಾಸು ಅನುಮತಿ ಆಗಿದೆ. ಈಗ ಹಣಕಾಸನ್ನ ರಿಲೀಸ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಜಟಾಪಟಿ. ಅಂದ್ರೆ ಈ ಇಂಧನ ಇಲಾಖೆಯಲ್ಲಿ ಈಗ ಮೋಟಾರ್ ಮತ್ತೆ ಪಂಪ್ಗಳನ್ನ ಕೊಡುವಂತಹ ಜವಾಬ್ದಾರಿ ಇಂಧನ ಇಲಾಖೆದಾಗಿರುತ್ತೆ. ಮತ್ತೆ ಟ್ರಾನ್ಸ್ಫಾರ್ಮರ್ಗಳನ್ನ ಆಯಾ ಫಲಾನುಭವಿಗಳಿಗೆ ಬೋರನ್ನು ಯಾರು ಕೊಡ್ತಿರ್ತಾರೆ ಅವ್ರಿಗೆ ಕೊಡುವಂತದ್ದು ಕೂಡ ಇಂಧನ ಇಲಾಖೆ ಜವಾಬ್ದಾರಿ ಆಗಿರುತ್ತೆ. ಈಗ ಇಲ್ಲಿ ಗುತ್ತಿಗೆದಾರರು ಏನಿರ್ತಾರೆ, ಈ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ಇರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದಾಗಿ ಸಮುದಾಯದ ಅಂದ್ರೆ ಎಸ್ಸಿ ಮತ್ತೆ ಎಸ್ಟಿ ವರ್ಗದ ಜನರಿಗೆ ಫಲಾನುಭವಿಗಳು ಇವರಿಗೆ ಹಣ ಸರಿ ಅಂದ್ರೆ ಇವರಿಗೆ ಈಗ ಬೋರನ್ನ
ಕೊಡಿಸ್ಕೊಟ್ರು ಕೂಡ ಅವ್ರಿಗೆ ಈಗ ಸರಿಯಾಗಿ ಮೋಟಾರ್ ಪಂಪ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಅಸಮಾಧಾನವನ್ನ ಇವತ್ತು ಕ್ಯಾಬಿನೆಟ್ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಅದರಲ್ಲಿ ಎರಡು ವಿಚಾರಗಳು, ಒಂದು ಅನುದಾನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಜೊತೆಗೆ ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಹೊರ ಹಾಕಿರ್ತಕ್ಕಂಥದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ಹೆಸರನ್ನ ಹೇಳದೆ, ಅಂದ್ರೆ ಉಳಿದಂತ ಎಲ್ಲಾ ಸಚಿವರ ಮೇಲೂ ಕೂಡ ನೇರವಾಗಿ ಹೀಗಾದ್ರೆ ಹೇಗೆ ಸಮುದಾಯಕ್ಕೆ ನಾವು ತಲೆ ತೋರಿಸೋದು, ಹೇಗೆ ಸಮುದಾಯದ ಸಚಿವರಾಗಿ ನಾವು ಯಾವ ರೀತಿಯಾಗಿ ಅವರಿಗೆ ಶೋಷಿತರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು, ಇದಕ್ಕೆ ಎಲ್ಲಾ ಇಲಾಖೆ ಸಚಿವರು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಸುರೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್. ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಈ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಾಗಿರುವಂತಹ ಮಹದೇವಪ್ಪ ಅವರು ರೋಷಾವೇಶಗೊಂಡಿದ್ರು ಅನ್ನೋದು ಈಗ ಸಿಗ್ತಾ ಇರುವಂತ ಈ ಕ್ಷಣದ ಬ್ರೇಕಿಂಗ್. ಸಂಪುಟ ಸಭೆಯಲ್ಲಿ ಮಹದೇವಪ್ಪ ಅವರು ಕೋಪಗೊಂಡಿದ್ದಾರೆ, ಜೋರಾಗಿ ಕೂಗಾಡಿದ್ದಾರಂತೆ. ಸಚಿವ ಮಹದೇವಪ್ಪ ಅವರು ಎಸ್ಸಿಪಿ ಟಿಎಸ್ಪಿ ಹಣ ನೀಡದ ಹಿನ್ನೆಲೆ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನುದಾನ ಹಂಚಿಕೆ ಮಾಡೋದು ಯಾಕೆ? ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಬೇರೆ ಕಡೆ ಬಳಕೆಯನ್ನ ಮಾಡ್ತಾ ಇದ್ದೀರಿ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮಹದೇವಪ್ಪ ಅವರು ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ರೋಷಾವೇಶ ಆಗಿದ್ದಾರೆ. ಓಕೆ, ಈ ದುಡ್ಡನ್ನ ಬೇರೆ ಕಡೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತೇಳಿ ಅನೇಕ ದಿನಗಳಿಂದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತಲ್ವಾ? ಆಗ್ಲೇ ಪ್ರಶ್ನೆ ಮಾಡಬಹುದಿತ್ತು, ಆದ್ರೆ ಮಹದೇವಪ್ಪ ಅವರು ಇವತ್ತು ಪ್ರಶ್ನೆ ಮಾಡಿದ್ದಾರೆ. ಏನ್ ಕಾರಣ? ಎಲ್ಲರಿಗೂ ಪ್ರಮುಖವಾಗಿ ಎಸ್ಸಿ/ಎಸ್ಟಿಗಳು ಸೇರಿದಂತೆ ಹಿಂದುಳಿದ ವರ್ಗಗಳ ಒಂದು ಜನರ ಅನುಕೂಲಕ್ಕಾಗಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಈ ಗಂಗಾ ಕಲ್ಯಾಣ ಯೋಜನೆಗೆ ಈಗ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ಈಗ ಜಾರಿಯಾಗಿರ್ತಕ್ಕಂಥ ಫಲಾನುಭವಿಗಳು ಏನಿದಾರಲ್ಲ, ಈಗ ಅರ್ಹ ಫಲಾನುಭವಿಗಳು ಇವರಿಗೆ ಈಗ ಮೋಟಾರ್ ಪಂಪ್ ಮತ್ತೆ ಬೋರನ್ನು ಕೊಡಿಸೋ ನಿಟ್ಟಿನಲ್ಲಿ ಈಗ ಅವರಿಗೆ ಅನುಮತಿಯನ್ನ ಕೊಡಬೇಕಾಗಿದೆ. ಅನುಮತಿಯನ್ನ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಬೇಕು. ಈಗ ಅನುಮತಿ ಮತ್ತೆ ಹಣಕಾಸು ಅನುಮತಿ ಆಗಿದೆ. ಈಗ ಹಣಕಾಸನ್ನ ರಿಲೀಸ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಜಟಾಪಟಿ. ಅಂದ್ರೆ ಈ ಇಂಧನ ಇಲಾಖೆಯಲ್ಲಿ ಈಗ ಮೋಟಾರ್ ಮತ್ತೆ ಪಂಪ್ಗಳನ್ನ ಕೊಡುವಂತಹ ಜವಾಬ್ದಾರಿ ಇಂಧನ ಇಲಾಖೆದಾಗಿರುತ್ತೆ. ಮತ್ತೆ ಟ್ರಾನ್ಸ್ಫಾರ್ಮರ್ಗಳನ್ನ ಆಯಾ ಫಲಾನುಭವಿಗಳಿಗೆ ಬೋರನ್ನು ಯಾರು ಕೊಡ್ತಿರ್ತಾರೆ ಅವ್ರಿಗೆ ಕೊಡುವಂತದ್ದು ಕೂಡ ಇಂಧನ ಇಲಾಖೆ ಜವಾಬ್ದಾರಿ ಆಗಿರುತ್ತೆ. ಈಗ ಇಲ್ಲಿ ಗುತ್ತಿಗೆದಾರರು ಏನಿರ್ತಾರೆ, ಈ ಗುತ್ತಿಗೆದಾರರಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ಇರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದರಿಂದಾಗಿ ಸಮುದಾಯದ ಅಂದ್ರೆ ಎಸ್ಸಿ ಮತ್ತೆ ಎಸ್ಟಿ ವರ್ಗದ ಜನರಿಗೆ ಫಲಾನುಭವಿಗಳು ಇವರಿಗೆ ಹಣ ಸರಿ ಅಂದ್ರೆ ಇವರಿಗೆ ಈಗ ಬೋರನ್ನ ಕೊಡಿಸ್ಕೊಟ್ರು ಕೂಡ ಅವ್ರಿಗೆ ಈಗ ಸರಿಯಾಗಿ ಮೋಟಾರ್ ಪಂಪ್ಗಳು ಮತ್ತೆ ಟ್ರಾನ್ಸ್ಫಾರ್ಮರ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಅಸಮಾಧಾನವನ್ನ ಇವತ್ತು ಕ್ಯಾಬಿನೆಟ್ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಅದರಲ್ಲಿ ಎರಡು ವಿಚಾರಗಳು, ಒಂದು ಅನುದಾನ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು, ಜೊತೆಗೆ ಸಚಿವರ ಕಾರ್ಯವೈಖರಿ ಬಗ್ಗೆನೂ ಕೂಡ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಹೊರ ಹಾಕಿರ್ತಕ್ಕಂಥದ್ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ಹೆಸರನ್ನ ಹೇಳದೆ, ಅಂದ್ರೆ ಉಳಿದಂತ ಎಲ್ಲಾ ಸಚಿವರ ಮೇಲೂ ಕೂಡ ನೇರವಾಗಿ ಹೀಗಾದ್ರೆ ಹೇಗೆ ಸಮುದಾಯಕ್ಕೆ ನಾವು ತಲೆ ತೋರಿಸೋದು, ಹೇಗೆ ಸಮುದಾಯದ ಸಚಿವರಾಗಿ ನಾವು ಯಾವ ರೀತಿಯಾಗಿ ಅವರಿಗೆ ಶೋಷಿತರಿಗೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ಕೊಡ್ಬೇಕು, ಇದಕ್ಕೆ ಎಲ್ಲಾ ಇಲಾಖೆ ಸಚಿವರು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಬೇಕು. ಸುರೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್.